ಬೆಳಪುವಿನಲ್ಲಿ ನಮ್ಮ ಬಹಳ ದೊಡ್ಡ ಕನಸು ಬೆಳಪು ಗ್ರಾಮದ ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ ಮತ್ತು ಪಿಜಿ ಸೆಂಟರ್ ಅನ್ನು 10 ವರ್ಷಗಳ ಹಿಂದೆ 2014ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಬೆಳಪುಗೆ ಬಂದು ಈ ಒಂದು ಬೃಹತ್ ಯೋಜನೆಗೆ 126 ಕೋಟಿಯ ಪ್ರಥಮ ಹಂತದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿತ್ತು. ತದನಂತರ ಈ ಕಾಮಗಾರಿಗಳು ಅತ್ಯಂತ ಆಮೆಗತಿಯಲ್ಲಿ ನಡೆಯುತ್ತಿದ್ದಲ್ಲದೆ ಯಾವುದೇ ರೀತಿಯ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಏನು ಯೋಜನೆಯನ್ನು ರೂಪಿಸಿದ್ದೇವೆ ಆ ಯೋಜನೆ ಕಾರ್ಯಗತಗೊಳ್ಳದೆ ಬಹಳ ನಿರಾಸೆಯಾಗಿತ್ತು. ನಾವು ಈ ಬಗ್ಗೆ ಈಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ್ದು ಅವರಿಗೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಿ ಆದಷ್ಟು ಶೀಘ್ರ ಈ ಒಂದು ಸಂಶೋಧನಾ ಕೇಂದ್ರದ ಹಾಗೂ ಪಿಜಿ ಸೆಂಟರ್ನ ಕಾಮಗಾರಿಯ ಹಾಗೂ ಅದರ ಎಲ್ಲ ಅದನ್ನು ಪೂರ್ತಿಗೊಳಿಸಿ ಪ್ರಥಮ ಹಂತದ ವಿದ್ಯಾರ್ಥಿಗಳಿಗೆ ಒಂದು ತರಗತಿಗಳನ್ನು ಪ್ರಾರಂಭಿಸಬೇಕು. ಆ ಯೋಜನೆ ಕಾರ್ಯಗತಗೊಳ್ಳಬೇಕು. ಅಲ್ಲಿ ನಡೆಯುವಂತ ಏನು ಅಲ್ಲಿ ಅರ್ಧಂಬರ್ಧ ಕಾಮಗಾರಿ ಆಗಿದೆ, ಬಹಳಷ್ಟು ಭ್ರಷ್ಟಾಚಾರ ಆಗಿದೆ. ಅದಕ್ಕೆ ಬಿಡುಗಡೆಯಾದಂತ ಹಣವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ದುರುಪಯೋಗಪಡಿಸಿರುವುದನ್ನು ತನಿಖೆಯನ್ನು ಮಾಡಬೇಕು. ಈ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನಮಗೆ ಈ ಒಂದು ಕಾಲೇಜನ್ನು ಪುನರಾರಂಭಿಸಬೇಕು ಎಂಬ ಬಗ್ಗೆ ಮನವಿ ಮಾಡಿದ್ದೆವು. ತಕ್ಷಣ ಮುಖ್ಯಮಂತ್ರಿಗಳು ಸ್ಪಂದಿಸಿ ಜುಲೈ ತಿಂಗಳಲ್ಲಿ ಅದರ ಪ್ರಥಮ ಹಂತದ ಒಂದು ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಮಗೆ ದಿನ ನಿಗದಿ ಮಾಡಲಿಕ್ಕೆ ಈಗಾಗಲೇ ಅವರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆದೇಶವನ್ನು ಮಾಡಿದ್ದಾರೆ. ಬಹಳಷ್ಟು ಸಂತೋಷ ಆಗಿದೆ. ಮುಖ್ಯಮಂತ್ರಿಗಳು ಶೀಘ್ರವಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಈ ರಾಜ್ಯದ ಈ ದೇಶದ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾರ್ಜನೆಗೆ ಅವಕಾಶ ಆಗಿದೆ. ಇದೊಂದು ಬಹಳ ದೊಡ್ಡ ಒಂದು ಮುಖ್ಯಮಂತ್ರಿಗಳ ಮಹತ್ತರವಾದಂತ ಸಾಧನೆ ಹೆಜ್ಜೆ. ನಾವು ಎಲ್ಲ